22nd. How can you say that Dr. B.R. Ambedkar was an effective member of the of the Bombay Legislative Assembly? ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಒಬ್ಬ ಪ್ರಭಾವಿ ಮೆಂಬರ್ ಅಂದ್ರೆ ಸದಸ್ಯರು ಅಂತ ಹೇಗೆ ಹೇಳ್ತೀರಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂತ ಕೇಳಿದ್ದಾರೆ ಇಲ್ಲಿ. ಓಕೆ, ಬಾಂಬೆ ಶಾಸಕಾಂಗ ಸಭೆ. Yes, answer. Yes, Dr. B.R. Ambedkar was an effective member of Bombay Legislative Assembly. He was elected to the Bombay Legislative Assembly in the elections under the Constitution of India Act 1935. ಅವರು ಬಾಂಬೆ ಶಾಸಕಾಂಗ ಸಭೆಯ ಸದಸ್ಯರಾಗಿ ಚುನಾವಣೆಯಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆಕ್ಟ್ 1935 ಭಾರತದ ಸಂವಿಧಾನಗಳ ಕಾಯ್ದೆ 1935 ಮುಖಾಂತರ ಅವರು ಆಯ್ಕೆಯಾಗಿದ್ದಾರೆ. ಎಲೆಕ್ಟೆಡ್ ಅಂತಂದ್ರೇನು, ಆಯ್ಕೆಯಾದವರು. ಓಕೆ, ಮೆಂಬರ್ ಆಗಿ ಆಯ್ಕೆ ಆಗ್ತಾರೆ. ಅದೇ ರೀತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೇಡ್ ಇಫೆಕ್ಟಿವ್ ಕಾಂಟ್ರಿಬ್ಯೂಷನ್ಸ್ ಟು ದ ಡಿಬೇಟ್ಸ್ ಇನ್ ದ ಅಸೆಂಬ್ಲಿ ಆನ್ ಅ ವೆರೈಟಿ ಆಫ್ ಸಬ್ಜೆಕ್ಟ್ಸ್. ಅವರು ಅಸೆಂಬ್ಲಿಯ ಸದಸ್ಯರಾದ ಮೇಲೆ ಚರ್ಚೆಗಳಲ್ಲಿ ತುಂಬಾ ಪ್ರಭಾವಕಾರಿಯಾಗಿ ಕೆಲಸ ಮಾಡ್ತಾರೆ. ಸೊ ಅವರು ಒಂದು ಪ್ರಭಾವಶಾಲಿಯಾದ ತಮ್ಮ ಕೊಡುಗೆಗಳನ್ನ ನೀಡ್ತಾರೆ. ಓಕೆ, ಇಫೆಕ್ಟಿವ್ ಕಾಂಟ್ರಿಬ್ಯೂಷನ್ ಅಂದ್ರೆ ಪರಿಣಾಮಕಾರಿ ಕೊಡುಗೆಯನ್ನ ಅಲ್ಲಿ ನಡೆಯುವಂತಹ ಎಲ್ಲ ಚರ್ಚೆಗಳಲ್ಲಿ ಪ್ರಭಾವಕಾರಿ ಅತ್ಯಂತ ಪ್ರಮುಖವಾದ ಕೊಡುಗೆಗಳನ್ನ ನೀಡ್ತಾರೆ. ಸೊ ಬೇರೆ ಬೇರೆ ವಿಷಯಗಳಲ್ಲಿ ಅಸೆಂಬ್ಲಿಯಲ್ಲಿ ಚರ್ಚೆಗಳು ನಡೀತಾ ಇರ್ತವೆ. ಆ ಚರ್ಚೆಗಳಲ್ಲಿ ಅಂಬೇಡ್ಕರ್ ಅವರು ಒಂದು ಪ್ರಮುಖವಾದ ಕೊಡುಗೆಗಳನ್ನ ನೀಡ್ತಾರೆ. ಓಕೆ, ಈ ರೀತಿ ಅವರು ಒಬ್ಬ ಇಫೆಕ್ಟಿವ್ ಮೆಂಬರ್ ಅಂತ ಹೇಳ್ಬೋದು. ಯು ಕ್ಯಾನ್ ಸೇ ದಟ್ ಹಿ ವಾಸ್ ಅನ್ ಇಫೆಕ್ಟಿವ್ ಮೆಂಬರ್ ಬಿಕಾಸ್ he was elected by the elected under Constitution of India Act 1935. Not only that, he made effective contributions in the debates of assembly on variety of subjects. You can see this answer or find this answer in paragraph number 3. Paragraph number 3 ಅಲ್ಲಿ ನೀವು ಇದರ ಆನ್ಸರ್ನ ನೋಡಬಹುದು.